ಸಂಪುಟ ಪುನಾರಚನೆ ಮಾಡ್ತಾ ಇರೋ ಈ ಹಂತದಲ್ಲಿ ಕೈ ಪಕ್ಷ ಕೊತ್ತ ಕೊತ್ತ ಕುದೀತಾ ಇದೆ. ಸಿದ್ದರಾಮಯ್ಯ ಅವರನ್ನ ಮುಗಿಸೋದಕ್ಕೆ ಮೂವರು ಕಾಂಗ್ರೆಸ್ಸಿಗರು ಪ್ಲಾನ್ ಮಾಡಿದ್ದಾರಾ ಅಂತಕ್ಕಂಥ ಒಂದು ಅನುಮಾನ. ಸಿದ್ದರಾಮಯ್ಯ ಮಾತಿಗೂ ಕೂಡ ಪಕ್ಷದಲ್ಲಿ ಬೆಲೆ ಸಿಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನ ಮುಗಿಸುವಂತಹ ಹುನ್ನಾರ ನಡೀತಾ ಇದೆ. ಸಿದ್ದರಾಮಯ್ಯನವರಿಗೆ ಹೀಗಾದ್ರೆ ನಾವು ಯಾರನ್ನ ನಂಬೋದು? ಮುಂದೆ ನಮ್ಮ ಹಿತವನ್ನ ಕಾಪಾಡೋರು ಯಾರು? ತಮ್ಮ ಆಪ್ತರ ಬಳಿ ಈ ರೀತಿ ಆತಂಕವನ್ನ ಹೊರಹಾಕಿದ್ದಾರೆ ನಾಗೇಂದ್ರ, ಶಾಸಕ ನಾಗೇಂದ್ರ. ಸಿದ್ದರಾಮಯ್ಯ ಅವರು ನಮ್ಮ ಶಾಸಕರು, ನಮ್ಮ ನಾಯಕರು, ಅವರು ಹೇಳಿದಂತೆ ನಾವು ಕೇಳ್ತೀವಿ. ಸಂಪುಟದಿಂದ ರಮೇಶ್ ಜಾರಕಿಹೊಳಿ ಕೈ ಬಿಡ್ತಿರೋದು ಸರಿಯಲ್ಲ. ನಾವು ರಮೇಶ್ ಜಾರಕಿಹೊಳಿ ಸಂಕಷ್ಟಕ್ಕೆ ಜೊತೆಯಾಗ್ತೀವಿ. ಹಾಗಾದ್ರೆ ಸಕ್ಕರೆ ಧಣಿ ಒಂದು ವೇಳೆ ಏನಾದರೂ ಬಿಜೆಪಿಗೆ ಹೋದರೆ ನಾಗೇಂದ್ರನೂ ಹೋಗ್ತಾರಾ ಅಂತಕ್ಕಂಥ ಪ್ರಶ್ನೆ ಅವರ ಮಾತಿನಿಂದಲೇ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ರಾಜಕೀಯ ಹಿರಿಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ನಿಜನ ಸಿದ್ದರಾಮಯ್ಯನವರನ್ನ ಪಕ್ಷದ ಒಳಗೆ ಮುಗಿಸೋದಕ್ಕೆ ಮೂವರು ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು? ಹಾಗಾದ್ರೆ ಯಾರ ಮೂರು ಜನ? ಅರವಿಂದ್, ಏನು ನಾಗೇಂದ್ರ ಅವರು ಆಪ್ತರ ಬಳಿ ಹೇಳ್ಕೊಳ್ತಾ ಇರುವಂತ ಅಸಮಾಧಾನ, ಯಾಕಂದ್ರೆ ಅವರಿಗೆ ಇರುವಂತ ಅಸಮಾಧಾನ ಏನು ಅಂತ ಹೇಳಿದ್ರೆ, ನನಗೆ ಖಂಡಿತವಾಗಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಬಹಳ ದೊಡ್ಡ ನಿರೀಕ್ಷೆಯಲ್ಲಿ ಇದ್ರು. ಯಾಕೆಂತ ಹೇಳಿದ್ರೆ ಅವರು ಹೇಳುವಂತದ್ದು, ನಾವು ಸಿದ್ದರಾಮಯ್ಯ ಅವ್ರನ್ನ ನೇಮ್ಕೊಂಡು ಕಾಂಗ್ರೆಸ್ಗೆ ಬಂದಿರುವಂತದ್ದು, ಅವರೇ ನಮ್ಮ ನಾಯಕರು, ಅವರೇ ನಮ್ಮ ಎಲ್ಲಾ ಹಂತಗಳಲ್ಲಿ ನಮ್ಮ ಭರವಸೆಗಳನ್ನ ಈಡೇರಿಸ್ಕೊಂಡ್ ಬರ್ತಾ ಇದ್ದಿದ್ದು. ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆ, ಉಪಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಹೋದರರಿಗೆ ಟಿಕೆಟ್ ಕೊಡಿಸ್ಲಿಕ್ಕೂ ಬಹಳ ಪ್ರಯತ್ನ ಮಾಡಿದ್ರು. ಅದನ್ನು ಕೂಡ ಯಾರ ತಪ್ಪಿಸಿದ್ರು. ಅವ್ರ ಮಾತು ಕೇಳಿ ಅವ್ರು ಹೇಳಿದ್ರು, ನೀವು ಗೆಲ್ಸ್ಕೊಂಡ್ ಬನ್ನಿ ಅಂತ. ಅತ್ಯಂತ ಹೆಚ್ಚು ಏನೋ ಬಹುಮತದಿಂದ ನಾವಲ್ಲಿ ಉಗ್ರಪ್ಪ ಅವ್ರನ್ನ ಗೆಲ್ಸ್ಕೊಂಡ್ ಬಂದ್ವಿ. ಅದಕ್ಕಾಗಿರೋ ಅನ್ಯಾಯನ ಸರಿಪಡಿಸ್ಲಿಕ್ಕಾದ್ರೂ ಸಿದ್ದರಾಮಯ್ಯ ಅವರು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು. ಅದನ್ನು ಕೂಡ ಅವರು ಸಿದ್ದರಾಮಯ್ಯ ಅವರು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅವರ ವಿರೋಧಿಗಳು ಕಾಂಗ್ರೆಸ್ನಲ್ಲಿ ಅದನ್ನ ತಡಿತಾ ಇದ್ದಾರೆ ಎನ್ನುವುದು ಅವರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಜೊತೆಗೆ ಒಂದು ವೇಳೆ ಇದೇ ರೀತಿ ಸಿದ್ದರಾಮಯ್ಯನ ಅವರ ಮಾತಿಗೆ ಮನ್ನಣೆ ಸಿಗ್ತಾ ಇಲ್ಲ, ಕೊಡಲ್ಲ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಭವಿಷ್ಯ ಇಲ್ವೇನೋ ಅನ್ನೋ ಆತಂಕ ನಮ್ಗೆ ಕಾಡ್ತಾ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯ, ಹಾಗಾಗಿ ನಮ್ಗೆ ಇನ್ಯಾರು? ಹಾಗಾದ್ರೆ ಸಿದ್ದರಾಮಯ್ಯರ ಮಾತು ಕಾಂಗ್ರೆಸ್ ನಡೆಯಲ್ಲ ಅಂದ್ರೆ ನಮ್ಮ ಹಿತ ಕಾಪಾಡೋರು ಯಾರು? ಕೆಲವರೆಲ್ಲ ಕಾಂಗ್ರೆಸ್ ನಲ್ಲಿ ಇರುವಂತ ಕೆಲವು ವಿರೋಧಿಗಳು ಸೇರ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಕಾಲೆಳಿತಾ ಇದ್ದಾರೆ ಅನ್ನೋದು ಅವರ ಅಸಮಾಧಾನ. ಪ್ರಮುಖವಾಗಿ ಅವರು ಆರೋಪ ಮಾಡ್ತಿರಂತೂ ಈ ವಿಚಾರದಲ್ಲೇ ಅವರು ಸಿದ್ದರಾಮಯ್ಯ ಅವರಿಗೆ ಅನ್ಯಾಯ ಆಗ್ತಾ ಇದೆ, ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಮಾತು ನಡೀತಾ ಇಲ್ಲ, ಮತ್ತೆ ನಮ್ಗೆಲ್ಲಿದೆ ಬೆಲೆ ಅನ್ನೋದು, ನಾವ್ ಯಾರ ಹತ್ರ ಹೋಗೋದು ಅನ್ನೋದು ಅವರ ಆತಂಕ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ವಿಚಾರದಲ್ಲೂ ಕೂಡ ಅವರು ಆಪ್ತರ ಬಳಿ ಹೇಳ್ಕೊಂಡಿರುವಂತದ್ದು, ರಮೇಶ್ ಜಾರಕಿಹೊಳಿ ಅವರು ಮಂತ್ರಿ ಆಗಿದ್ದಾಗ ನಮ್ಮ ಸಮುದಾಯದವರು ಪ್ರಮುಖರು, ಅವ್ರು ನಮ್ಮ ಎಲ್ಲಾ ಸಂಕಷ್ಟಗಳಿಗೆ ನೆರವಾಗ್ತಿದ್ರು, ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ರು. ಈಗ ಅವ್ರನ್ನ ತೆಗೆದಿರುವಂತದ್ದು ಸರಿಯಲ್ಲ. ಒಂದ್ ವೇಳೆ ತೆಗೆದಿದ್ರೆ ಅವ್ರ ಕಷ್ಟದಲ್ಲಿದ್ದಾರೆ ಅಂತ ಆಯ್ತು. ನಮ್ಮ ಕಷ್ಟಕ್ಕೆ ಅವ್ರು ಆಗಿದ್ದಾರೆ, ಹಾಗಾಗಿ ಅವ್ರ ಕಷ್ಟದಲ್ಲಿ ನಾವು ಅವ್ರ ಜೊತೆಲಿ ಇರ್ತೀವಿ ಅನ್ನೋ ಮಾತನ್ನ ಅವ್ರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಅದನ್ನ ಯಾವ ರೀತಿ ಅರ್ಥೈಸಬಹುದು ಬದ್ರುದ್ದೀನ್? ಅವರ ಸಂಕಷ್ಟಕ್ಕೆ ಅವ್ರ ಜೊತೆನಲ್ಲಿ ನಾವಿರ್ತೀವಿ ಅಂದ್ರೆ ಅವರು ಈಗ ಒಂದು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೋದು. ಒಂದ್ ವೇಳೆ ಆ ವಿಚಾರವನ್ನ ಸಿದ್ದರಾಮಯ್ಯ ಅವರ ಮುಂದೆ ಇಡುವಂತ ಸಾಧ್ಯತೆ ಇದೆ. ಅವರೆಲ್ಲರೂ ನಂಬ್ಕೊಂಡಿರುವಂತದ್ದು ಸಿದ್ದರಾಮಯ್ಯ ಅವ್ರನ್ನ. ಹಾಗಾಗಿ ನಮಗೆ ಆಗಿರೋ ಅನ್ಯಾಯವನ್ನು ನೀವು ಹೇಗೆ ಸರಿಪಡಿಸ್ತೀರಿ ಅಂತ ಒಗ್ಗಟ್ಟಾಗಿ ಕೇಳುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಪಕ್ಷ ಬಿಡುವ ಯಾವುದೇ ಮುನ್ಸೂಚನೆಯನ್ನು ಅವ್ರು ನಾಗೇಂದ್ರ ಅವರು ಆಪ್ತರ ಬಳಿ ಹೇಳ್ಕೊಂಡಿಲ್ಲ. ಯಾಕಂದ್ರೆ ನಾವೀಗ ಬಿಜೆಪಿ ಬಿಟ್ಟು ಬಂದವರು ಈಗಲೇ ಅಂತ ನಿರ್ಧಾರಕ್ಕೆ ನಾವು ಬರಲ್ಲ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಹೇಳಿದಂಗೆ ನಾವು ಕೇಳ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳ್ತಿರುವಂತ. ಅಂದ್ರೆ ಸಿದ್ದರಾಮಯ್ಯ ಅವರನ್ನೇ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರ ಮಧ್ಯಸ್ಥಿಕೆಯಲ್ಲಿ ರಮೇಶ್ ಜಾರಕಿಹೊಳಿಗೆ ಅನ್ಯಾಯವಾಗಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀಬಹುದು. ಆಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಆಂತರಿಕವಾದಂತ ಭಿನ್ನಾಭಿಪ್ರಾಯ ಸ್ಫೋಟಕ್ಕೆ ನಾಂದಿ ಆಗ್ಬೋದು ಅನ್ನೋದು ಬಹುತೇಕ ರಾಜಕೀಯ ವಲಯದ ನಿರೀಕ್ಷೆ. ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.